ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತ್ ಅದೇನ್ರಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ಮಸ್ತ್ ಒಂದು ರೆಸಿಪಿ ಮಾಡತ್ತೀನಿ ರೀ. ಏನಪ್ಪ ಅಂತ ಹೇಳಿದ್ರೆ ನೋಡ್ರಿ, ಖಾರದ ಮೆಣಸಿನ್ಕಾಯಿ ಫ್ರೈ ಅಂತಲೇ ಹೇಳ್ಬೋದ. ಏನು ಬಾಯಿ ಕೆಟ್ಟಾಗಂತೂ ಹಿಂಗೆ ಮಾಡ್ಕೊಂಡು ತಿಂದ್ರೆ ಬಾಯಿ ಕೆಟ್ಟಿದ್ದ ಹೋಗ್ಬಿಡ್ತೈತೆ ನೋಡ್ರಿ, ಅಷ್ಟು ಮಸ್ತ್ ಆಗ್ತೈತಿ. ಬರ್ರಿ ಹಂಗಿದ್ರೆ ಹೆಂಗೆ ಮಾಡ್ಕೊಳೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಇಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡೇನಿ, ದಪ್ಪ ಇರ್ಬೇಕ್ರಿ. ಇವು ಅಷ್ಟು ಖಾರ ಇರಂಗಿಲ್ರಿ, ಹಂಗಂತೇಳಿ ಅಷ್ಟು ಸಪ್ಪನೂ ಇರಂಗಿಲ್ರಿ. ಇಂಥ ಮೆಣಸಿನ್ಕಾಯಿಲೆ ಮಾಡ್ಕೋಬೇಕು. ಸ್ವಚ್ಛಂಗೆ ತೊಳೆದು ನೋಡ್ರಿ ಇಲ್ಲಿ ಕಟ್ ಮಾಡಿ ಇಟ್ಕೋಬೇಕ್ರಿ. ನಡುವೆ ಈ ಥರ ಸೀಳ್ ಇಟ್ಕೋಬೇಕು. ಆಮೇಲೆ ಒಂದು ಹಂಚು ಇಟ್ಕೊಂಡಿನಿ. ಹಂಚು ಕಾದ್ಮೇಲೆ ಚಲೋ ನಂಗೆ ಹುರ್ಕೋಬೇಕ್ರಿ. ಇವನ್ನ ಹೆಂಗೆ ಹುರಿಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆಲ್ಲ ಕಪ್ಪು ಡಾಟ್ ಬರಬೇಕು, ಅಲ್ಲಿ ಮಟ್ಟ ಇದನ್ನ ಚಲೋ ನಂಗೆ ಹುರಿಬೇಕು. ಈಗ ನೋಡ್ರಿ ಇಲ್ಲೇ ನಾನು ತೋರ್ಸಾಕತ್ತೀನಿ ನಿಮ್ಗೆ. ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಇರ್ತೈತ್ರಿ, ಅದನ್ನೂ ಪ್ರೆಸ್ ಮಾಡಿರಿ. ನಾನು ಹಾಕಿದ್ದ ವಿಡಿಯೋಸ್ ನಿಮ್ಗೆ ಮೊದಲೇ ನೋಟಿಫಿಕೇಷನ್ ಬರ್ತೈತಿ, ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು. ಭಾಳ ಮಸ್ತ್ ವಿಡಿಯೋ ಅಂದ್ರೆ ಟ್ರಿಕ್ಸ್ ಮತ್ತು ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ ರೀ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಅಂತೂ ಮಸ್ತ್ ಹೇಳ್ಕೊಡ್ತೀನಿ ರೀ. ಒಟ್ಟು ಎಲ್ಲೂ ಮಿಸ್ ಮಾಡ್ಲಾರ್ದ ನೋಡ್ರಿ. ಇಲ್ಲಿ ನೋಡ್ರಿ, ಹಿಂಗೆ ಹುರ್ಕೋಬೇಕು. ನಮ್ಗೆ ಏನಾರ ಬಾಯಿ ಕೆಟ್ಟಾಗ ಏನಂದ್ರೆ ಈ ಥರ ಒಂದು ಮೆಣಸಿನ್ಕಾಯಿ ಹುರ್ಕೊಂಡು ತಿನ್ರಿ, ರೊಟ್ಟಿ ಪಲ್ಯ ಜೊತೆ ಈ ಥರ ನೆಂಚ್ಕೊಳಂಗೆ ಮಾಡ್ಕೊಂಡ್ರಂತೂ ಮಸ್ತ್ ಆಗ್ತದೆ ನೋಡ್ರಿ. ಈಗ ನೋಡ್ರಿ ಇಲ್ಲೇ ಚಲೋತ್ನಂಗೆ ಹಿಂಗೆ ಹುರ್ಕೋಬೇಕು. ಇವ್ನ ಹುರಿದ ಸೈಡಿಗೆ ತೆಗೆದಿಟ್ಕೋಬೇಕ್ರಿ. ನೀವು ಡೈರೆಕ್ಟ್ ಹುರ್ಕೋಬಾರ್ದು, ಫಸ್ಟ್ ಹಿಂಗೆ ಸ್ವಲ್ಪ ಹುರಿದು ತಕ್ಕೊಂಡು ಇಟ್ಕೋಬೇಕು ನೋಡ್ರಿ. ಇಲ್ಲೇ ಅಷ್ಟೇನು ಖಾರನೂ ಇರಂಗಿಲ್ರಿ ಮೆಣಸಿನ್ಕಾಯಿ, ಇಂಥವ ತೊಗೋಬೇಕಾ. ಭಾಳ ಖಾರನೂ ತೊಗೊಂಡ್ಬಿಟ್ರೆ ತಿನ್ನೋಕ್ಕಾಗಂಗಿಲ್ರಿ, ಹಾಗಾಗಿ ಇಂಥವು ಸ್ವಲ್ಪ ಮೀಡಿಯಮ್ ಖಾರ ಇದ್ದಿದ್ದು ತೊಗೋಬೇಕು. ಈಗ ನೋಡ್ರಿ, ಈಗ ಹುರಿದ್ವು ಇವನ್ನೇನು ಮಾಡ್ಬೇಕಂದ್ರೆ ಸೈಡ್ ಒಂದು ಸ್ವಲ್ಪ ಆರಕ್ಕೆ ಬಿಡ್ಬೇಕ್ರಿ. ಈಗ ಇದಕ್ಕೆ ಸ್ಟಫಿಂಗ್ ಮಾಡ್ಕೋಬೇಕು. ಅದಕ್ಕೆ ಏನು ಹಾಕೋಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿಲ್ಲೇ ಒಂದು ಚಮಚದಷ್ಟು ನಾನು ಉಪ್ಪು ತೊಗೊಂಡಿನಿ ರೀ. ಮತ್ತು ಇದಕ್ಕೆ ಇನ್ನೊಂದು ಏನಂತ ಹೇಳಿದ್ರೆ ಇದನ್ನು ಹಾಕೋಬೇಕ್ರಿ, ಜೀರಿಗೆ ಪುಡಿ ಹಾಕೋಬೇಕು. ಜೀರಿಗೆನ ಚಲೋತ್ನಂಗೆ ಹುರಿದು ಅದನ್ನು ನಾವು ಕುಟ್ಟಿ ಪುಡಿ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಮಿಕ್ಸರ್ ಒಳಗೆ ಹಾಕಿ ಸಣ್ಣ ಮಾಡ್ಕೋಬೇಕ್ರಿ. ಹೆಂಗಾರ ಮಾಡ್ಕೊರಿ. ಜೀರಿಗೆ ಪುಡಿ ಮಾಡ್ಕೊಂಡು ಎರಡೂ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಒಂದು ಚಮಚ, ಇದು ಒಂದು ಚಮಚ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಇದು ಉಪ್ಪು ಸ್ವಲ್ಪ ಜಾಸ್ತಿನ ಹಾಕೋರಿ, ಚಲೋ ಆಗ್ತೈತಿ. ಯಾಕಂದ್ರೆ ನಾವು ಅನ್ನ ಬ್ಯಾಳಿ ಸಾರು ಜೊತೆ ತಿನ್ನಕ್ಕಂತೂ ಮಸ್ತ್ ಆಗ್ತೈತಿ ನೋಡ್ರಿ. ಈಗ ನೋಡ್ರಿ, ಇಲ್ಲಿ ಹುರಿದು ಇಟ್ಕೊಂಡಿದ್ವಲ್ರಿ ಮೆಣಸಿನ್ಕಾಯಿನ, ಇವನ್ನ ಸೀಳ್ ಇಟ್ಕೊಂಡಿದ್ವಲ್ರಿ. ಈಗ ಸೀಳಿದ್ದು ಇವಕ್ಕೆಲ್ಲ ಸ್ಟಫಿಂಗ್ ಮಾಡ್ಕೋಬೇಕು. ಚಲೋತ್ನಂಗೆ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕಿ ನೋಡ್ರಿ. ನಂಗೆ ಭಾಳ ಬಿಸಿ ಅದಾವ್ರಿ, ಹಾಗಾಗಿ ಕೈ ಸುಡಾಕತ್ತೈತಿ, ಹಾಗಾಗಿ ನಾನಿಲ್ಲೇ ಸ್ವಲ್ಪ ಸ್ಲೋ ಆಗೈತಿ. ಹಿಂಗೆ ಎಲ್ಲನೂ ಚಲೋತ್ನಂಗೆ ಸ್ಟಫಿಂಗ್ ಮಾಡ್ಕೋಬೇಕ್ರಿ. ಈಗ ಹಿಂಗೆ ಇವನ್ನ ಎಲ್ಲ ಮೆಣಸಿನ್ಕಾಯಿಗೂ ಹಾಕಿ ತುಂಬಿ ಇಟ್ಕೋಬೇಕು ನೋಡ್ರಿ. ಇಲ್ಲೇ ಹಿಂಗೆ ನಾವು ಫಸ್ಟಿಗೆ ಹುರ್ಕೊಂಡು ಆಮೇಲೆ ಇವನ್ನೇನು ತುಂಬ್ಕೊಂಡು ಮತ್ತೆ ಹುರ್ಕೊಳ್ಳೋದ್ರಿಂದ ಸಾಫ್ಟಾಗಿ ಮಸ್ತ್ ಆಗ್ತಾವ್ರಿ ತಿನ್ನಕ್ಕೆ. ಇಲ್ಲಾಂದ್ರೆ ಗಟ್ಟಿ ಆಗಿಬಿಡ್ತಾವೆ. ನೀವು ಹಂಗೆ ಡೈರೆಕ್ಟು ಮಾಡ್ಕೋಬೋದು. ಮತ್ತು ನಾ ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ರೀ. ಇವನ್ನ ಎಣ್ಣೆಗನ ಫ್ರೈ ಮಾಡಿ ಅದು ಮಸ್ತ್ ಆಗ್ತಾವ್ರಿ. ಈಗ ನಾವು ಗಿರ್ಮಿಟ್ಟೆಲ್ಲ ಮಾಡ್ತೀವಲ್ರಿ, ಅದ್ರ ಜೊತೆ ತಿನ್ನಕ್ಕೆ ಭಾಳ ರುಚಿ ಆಗ್ತಾವೆ. ಈಗ ನಾವು ಅಡುಗೆ ಜೊತೆ ಅಂದ್ರೆ ಅನ್ನ ಸಾರು ರೊಟ್ಟಿ ಪಲ್ಯ ಜೊತೆ ನೆಂಚ್ಕೊಳಕ್ಕೆ ಹಿಂಗೆ ಚಲೋ ಆಗ್ತಾವ್ರಿ. ಹಾಗಾಗಿ ನಾನು ಇದೇ ಮೆಥಡ್ ಮಾಡಕತ್ತೀನಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಈಗ ನೋಡ್ರಿ ಎಲ್ಲನೂ ಒಂದೊಂದಾಗಿ ನಾನು ತುಂಬಿಟ್ಕೊಳಕತ್ತೀನಿ ನೋಡ್ರಿ. ಇಲ್ಲೇ ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಇನ್ನೂ ಚಲೋ ಟ್ರಿಕ್ಸ್ ಟಿಪ್ಸ್ ದೊಂದಿಗೆ ನಿಮಗೆಲ್ಲ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಈ ವಿಡಿಯೋಸ್ನ. ಈಗ ನೋಡ್ರಿ, ನಾನಿಲ್ಲೇ ಎಲ್ಲನೂ ಈಗ ತುಂಬಿಟ್ಕೊಂಡೇನಿ. ಈಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆಗಲೇ ಹಂಚು ಏನಂದ್ರೆ ಫ್ರೈ ಮಾಡ್ಕೊಂಡಿದ್ವಲ್ರಿ ಇವನ್ನ, ಅದ ಹಂಚು ಮತ್ತೆ ಕಾಯಕ್ಕೆ ಇಟ್ಕೋಬೇಕ್ರಿ. ಇವು ಸ್ಟಫಿಂಗ್ ಮಾಡಿದ್ದಿಲ್ಲ ಮತ್ತೆ ಹಾಕೋಬೇಕು. ಹಾಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇಲ್ಲೇ ಮೊದಲೇ ಎಲ್ಲ ಫ್ರೈ ಆಗಿರ್ತಾವ್ರಿ, ಹಂಗೆ ಬಿಸಿ ತೆವಿಯೊಳಗೆ ಹಾಕಿ ಕೈಯಾಡಿಸ್ಬೇಕು. ಇವು ಬಿಸಿ ಆದಮೇಲೆ ಈಗ ಏನು ಮಾಡ್ಬೇಕಂತ ಹೇಳಿದ್ರೆ ಈಗ ನೋಡ್ರಿ ಮೇಲೆ ಒಂದು 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕೋಬೇಕು ನೋಡ್ರಿ. ಇಲ್ಲೇ ಲಾಸ್ಟಿಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ. ಇದು ಏನಂದ್ರೆ ತೆವಿ ಭಾಳ ದಪ್ಪ ಐತ್ರಿ, ಭಾಳ ಕಾದ್ಬಿಟ್ಟೈತಿ. ಹಾಗಾಗಿ ಎಣ್ಣೆ ಹಾಕ್ಕೊಂಡು ಚಲೋತ್ನಂಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗೆದ್ಬಿಡ್ಬೇಕ್ರಿ ಅಷ್ಟೇ. ನೋಡ್ರಿ ಇಲ್ಲೇ ಕರ್ದಿದ್ದು ಮೆಣಸಿನ್ಕಾಯಿ ಅಂತ ಹೇಳ್ತೀವ್ರಿ, ಮೆಣಸಿನ್ಕಾಯಿ ಫ್ರೈ ಅಂತಲೂ ಹೇಳ್ತೀವಿ. ಭಾಳ ಮಸ್ತ್ ಆಗ್ತೈತ್ರಿ. ಈ ರೊಟ್ಟಿ ಚಪಾತಿ ಪಲ್ಯ ಜೊತೆ ಸೈಡ್ ಡಿಶ್ ಮಸ್ತ್ ಅಂತ ಹೇಳ್ಬೋದು ನೋಡ್ರಿ. ಅನ್ನ ಬ್ಯಾಳಿ ಸಾರು ಜೊತೆ ಅಂತೂ
ಭಾಳ ಮಸ್ತ್ ಆಗ್ತೈತ್ರಿ. ಎಷ್ಟು ರೊಟ್ಟಿ ತಿಂತೀವಿ, ಎಷ್ಟು ಅನ್ನ ಉಣ್ತೀವಿ ಅನ್ನೋದ ಗೊತ್ತಾಗಂಗಿಲ್ಲ. ನೋಡ್ರಿ, ನೋಡಿದ್ರೆ ಬಾಯಾಗ ನೀರು ಬರಾಕತ್ತಾವಲ್ರಿ. ನೀವು ಮಾಡ್ಕೊರಿ. ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ನಾಗ ಬರೆದು ತಿಳಿಸೋದು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ರೀ ಫ್ರೆಂಡ್ಸ್. ಮತ್ತೇನಂತ ಹೇಳಿದ್ರೆ, ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದವ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನನ್ನ ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು ರೀ. ನಮಸ್ಕಾರ.